ರಾಜ್ಯದ ನಾಡು ನುಡಿ ಜಲ ರಕ್ಷಣೆ ಮಾಡುವಲ್ಲಿ ಜೈ ಕರ್ನಾಟಕ ಸಂಘಟನೆ ತನ್ನದೇ ಆದ ಹೋರಾಟ ಮಾಡುತ್ತಾ ಬಂದಿದೆ. ಸಂಘಟನೆಯನ್ನು ಧಾರವಾಡ ಜಿಲ್ಲೆಯಲ್ಲಿ ಇನ್ನಷ್ಟು ಸದೃಢಗೊಳಿಸಲು ಹಲವು ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿ ತಾಲೂಕು ಹಾಗೂ ಹುಬ್ಬಳ್ಳಿ ಶಹರದ ಘಟಕದ ವತಿಯಿಂದ ಇಂದು ಕಾರ್ಯಕರ್ತರ ಸಭೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಶಹರ ಘಟಕದಲ್ಲಿ ಬೇರೆ ಬೇರೆ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಜೈ ಕರ್ನಾಟಕ ಸಂಘಟನೆಗೆ ಸೇರ್ಪಡೆಯಾದರು. ಹುಬ್ಬಳ್ಳಿ ಒಳಗೆ ಸಂಘಟನೆ ಯಾವ ರೀತಿ ಮಾಡಬೇಕು, ಏನು ಮಾಡ್ಬೇಕು ಅಂತೇಳಿ ತಲೆ ಕೆಡಿಸ್ಕೊಂಡೆ ಕಂಟಿನ್ಯೂ ನನ್ನ ಜೊತೆ ಟಚ್ನಾಗ ಅದ ಏನಂತೇಳಿ ಅಣ್ಣ ಹಿಂಗೆ ರೀ ಮಾಡೋಣ, ಸಂಘಟನೆ ಮಾಡೋಣ ನನ್ನ ಪ್ರಕಾರ ನಾನು ಯಲ್ಲಾಪುರ ಇದ್ದೆ, ಯಾವುದೋ ಒಂದು ಕೆಲಸ ಮೇಲೆ ಯಲ್ಲಾಪುರ ಇದ್ದೆ. ಆ್ಯಕ್ಚುಲಿ ಅವ್ರು ನಿನ್ನಿಂದ ಮೊನ್ನೆ ನನಗೆ ಕಂಟಿನ್ಯೂ ಕಾಲ್ ಮಾಡ್ಯಾರ, ಅಲ್ಲಿ ನೆಟ್ವರ್ಕ್ ಇಲ್ಲ ಅದಕ್ಕೆ ನನಗೆ ಹತ್ತಿದ್ದಿಲ್ಲ. ಆಮೇಲೆ ನನಗೆಲ್ಲೂ ನೆಟ್ವರ್ಕ್ ಸಿಕ್ತೆ, ನಾನು ಮಿಸ್ ಕಾಲ್ ಇದ್ದು ಅಂತೇಳಿ ನಾನು ಹೊಳ್ಳಿ ಮಾಡಿದಾಗ ಆ ಹೋರಾಟದ ಬಗ್ಗೆ ಹೇಳಿದ್ರೆ ಈಗೂ ಮೈ ಮೇಲಿಂದ ಅದೇನಂತಾರೆ ಕುಡ್ಲ ಒಂಥರ ಇದನ್ನ ಅಂತ. ಯಾಕಂದರೆ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು, ಇಲ್ಲಿಂದ ಏನೇ ಒಂದು ಕಿಚ್ ಹತ್ತೈತಲ್ಲ ಅದು ಅಪ್ ಟು ಬೆಂಗಳೂರು ವಿಧಾನಸೌಧ ಮುಟ್ಟುತನೂ ಹತ್ತೈತಿ. ಅಂಥ ಒಂದು ಕ್ಲೂ ಕೊಟ್ಟಿದ್ದಾರೆ. ಫಸ್ಟ್ ಇವತ್ತು ಮೀಟಿಂಗ್ ಆದ ಕೂಡಲೇ ನಮ್ಮ ಸಂಘಟನೆಗೆ ಏನು ನನ್ನ ಅಣ್ತಂಬರು ಬಿಟ್ಟು ಹೋದಂಥವ್ರು ಇದ್ದಾರೆ, ಅವರು ಹಳ್ಳಿ ನಮ್ಮ ಸಂಘಟನೆಗೆ ಬರ್ತಾ ಇದ್ದಾರಲ್ಲ ಅವರಿಗೆ ನಾನು ಕೈ ಮುಗಿದು ಬರ್ಮಾಡ್ಕೋತೀನಿ. ಮತ್ತು ಇನ್ನೊಂದು ಹೇಳಿದ್ರು ಅವರು, ಪ್ರತಿಯೊಬ್ಬರ ಕೈಯಾಗೂ ಮೊಬೈಲ್ ಐತಿ, ವಿಚಾರ ಮಾಡಿಲ್ಲ ನಾವು ನಿಜವಾಗ್ಲೂ. ಯಾಕಂದರೆ ಮೊಬೈಲ್ ಅದಾವ, ಇಟ್ಕೊತೇವೆ, ಹಲೋ ಹಾಯ್ ಅವ್ರು ಹೇಳೋದು ನೋಡ್ಬಿಟ್ರೆ ಅದನ್ನು ಮಾತ್ರ ನೀವು ದಯಮಾಡಿ ನನ್ನ ಸಂಘಟನೆ ಪ್ರತಿಯೊಬ್ಬರು ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಳ ಗಾಢವಾಗಿ ವಿಚಾರ ಮಾಡಿ. ಯಾಕಂದರೆ ಅದರಿಂದ ಎಷ್ಟೋ ಮರಿ ತೊಳೆದುಂಟ. ಹೆಂಗಂದ್ರೆ ನಾನು ಫೋನ್ಪೇದಾಗ ಆಡ್ತೀನಿ, ನಿಮ್ಮ ಕಡೆ ರೊಕ್ಕ ಇಲ್ಲ, ನಿಮ್ಮ ಕಡೆ ಸಾಲ ಮಾಡ್ತೀನಿ, ಮತ್ತು ಇಲ್ಲೇ ಒಂದು 10,000 ರೂಪಾಯಿ ಫೋನ್ಪೇ ಮಾಡಿ ಅದಕ್ಕೇನೊಂದು ಹಾಕಿ ಕೊಡ್ತೇನೆ ಅನ್ನೋದು. ಈ ರೀತಿ ಆಗಿ ಏನಾಕಾವ ಅಂದ್ರೆ ಸಾಲ ಮಾಡಿ 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 ಒಂದು ಉರುಳಾಕೋಬೇಕಾ, ಇಲ್ಲ ಮನಿ ಬಿಡಬೇಕಾ, ಇಲ್ಲಾಂದ್ರೆ ಅವ್ನು ಮನಿ ಮಾರ್ಬೇಕು. ಯಾರ ಆನ್ಲೈನ್ದಾಗ ಆಡೋಂಥ ಹುಡುಗ, ಸಣ್ಣ ಹುಡುಗ ಇರ್ತಾನೆ, SSLC PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇತ್ತ ಹುಡುಗರು. ದೊಡ್ಡವ್ರು ಏನು ಬಿಡಿ, ನಮ್ಮಂಥವ್ರಿಗೆ 40 ವಯಸ್ಸಾದವ್ರು ಏನು ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಅದ್ರ ಸಣ್ಣ ಸಣ್ಣ ಹುಡುಗರ ಬಗ್ಗೆ ಭಾಳ ಚಂದ ತಿಳಿಸಿ ಹೇಳಿದ್ರು ಅಭಿಷೇಕನಾರ. ಅದ್ರ ಸಲುವಾಗಿ ಇವತ್ತೀಗ ಈ ಮೀಟಿಂಗ್ ಕರೆದಿದ್ದಕ್ಕೆ ಒಂದೇನೋ ಏನಂತಾರಲ್ಲ ಉದ್ದೇಶ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೆ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡ್ಬೇಕಂತೇಳಿ ನಾಳೆ ಮಾಡೋದು, ನಾಡ್ದು ಮಾಡೋದು, ನಾಳೆ ಮಾಡೋದು, ನಾಡ್ದು ಮಾಡೋದು ಅನ್ಕೊಂತ ಇವತ್ತೇನೋ ಕೂಡಿ ಬಂದೈತೆ ಅಂತೇಳಿ ಇವತ್ತು ಈ ಮೀಟಿಂಗ್ ಕರೆಯಾಗ ಮೂಲ ಕಾರಣೀಭೂತರ ಅಭಿಷೇಕಣ್ಣಾರ ಅವರಿಗೆ ಒಂದು ಸಂಘಟನೆಯಿಂದ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ದಯಮಾಡಿ ಅವರು 2 ವರ್ಷದಲ್ಲಿ ನಾನು ಜಾಯ್ನಿಂಗ್ ಆಗ್ತೀನಿ, ಆ ಸಂಘಟನೆ ಭಾಳ ಒಳ್ಳೇದೈತೆ ಅಂತೇಳಿ ಅವ್ರ ಹೃದಯದಲ್ಲಿ ಅನ್ಕೊಂತ ಇದ್ರು ಅಂತೇಳಿ ಇವತ್ತಿನ ದಿವಸ ಅವ್ರು ನಮ್ಮ ಸಂಘಟನೆಗೆ ಮತ್ತು ವಾಪಸ್ ತಮ್ಮ ಮನೆಗೆ ತಾವು ಬಂದರು. ಅದಕ್ಕೆ ನಮ್ದು ಯಾವ್ದು ಏನು ಅಭ್ಯಂತರ ಇಲ್ಲ. ಅವ್ರು ಇನ್ನೂ ಒಳ್ಳೆ ಕೆಲಸಗಳು ಅವಾಗ ಅವರೆಲ್ಲರೂ ಕೂಡಿದಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗ್ತಿದ್ವು. ಅವರು ನಿಜವಾಗ್ಲೂ ಕೆಲಸ ಮಾಡೋದು ನೋಡಿದ್ರೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡೋದವ್ರು ಅವರು. ಅದನ್ನು ನೋಡಿದ್ರೆ ಇಂಥವ್ರು ಕೂಡ ನಮ್ಮ ಜೈ ಕರ್ನಾಟಕದಲ್ಲಿ ಸಂಘಟನೆಯಲ್ಲಿ ಇದ್ದಾರಲ್ಲಪ್ಪ, ಅವತ್ತು ತಮ್ಮ ಎಂಥ ಕಷ್ಟ ಕೆಲಸಗಳು ನಿಂತು ಬದಿಗೊತ್ತಿ ನಮ್ಮ ಸಂಘಟನೆಗೆ ಹೋರಾಟ ಮಾಡ್ತಾರಲ್ಲ ಅಂತೇಳಿ ಭಾಳ ಸಂತೋಷ ಅನಿಸ್ತಿತ್ತು. ಅದೇ ಸಮಯದಲ್ಲಿ ಅವ್ರು ಬಿಟ್ಟು ಹೋದಾಗ ಸತಿ ಅಷ್ಟೇ ನಮಗೆ ನೋವಾಗಿತ್ತು. ಈಗ ಮತ್ತೆ ವಾಪಸ್ ಬಂದಿದ್ದಕ್ಕೆ ಭಾಳ ಸಂತೋಷ ಆಗೈತೆ ಅಂತೇಳಿ ಅವರು ಬರಮಾಡಿಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಅವರಿಗೆ ಉನ್ನತ ಸ್ಥಾನ ಯಾವ್ದಾದ್ರು ಮತ್ತು ಕೊಡಬೇಕಂತೇಳಿ ಅವರು ಕೂಡ ನಮ್ಮ ರಾಜು ನದಪ್ಪ ಅವರು ಎಲ್ಲರೂ ಒಟ್ಟಿಗೆ ಇದ್ವಿ. ನಾವೆಲ್ಲರೂ ನಾನು ಭಾಳ ತಣಸಕ್ಕೆ ಹಚ್ಚಿಲ್ಲ ಅವರು ನಿಜವಾಗ್ಲ ಅಂದ್ರೆ. ಯಾಕಂದ್ರೆ ಹಿಂದಕ್ಕೆ ರಾಜ್ಯ ಜಿಲ್ಲಾಧ್ಯಕ್ಷ ಇದ್ದಂಥವ್ರಿಗೆ ಭಾಳ ದಣಿಸ್ಯಾರ ಅವರು. ಆದ್ರೆ ಜಿಲ್ಲಾದ್ಯಂತವ್ರು ಭಾಳ ದಣಿಬೇಕಾಗತ್ತೆ. ಯಾಕಂದ್ರೆ ಒಂದು ಯಾವ್ದಾರ ಕಾರ್ಯಕ್ರಮ ಇಟ್ಕೊಂಡಾಗ ಫೋನ್ ಮಾಡಿದಾಗ ಜಲ್ದಿ ಮಂದಿ ಕೂಡ್ಲಿಲ್ಲ ಅಂದ್ಗಳೇನ ಅವ್ರು ಭಯಂಕರ ಒಟ್ಟೆ ಅಂತ ತೀರ್ಪ ಜನ ಕೂಡ್ತಾರ, ನಮ್ಮ ಸಂಘಟನೆಯವ್ರು ಕೂಡ್ತಾರ, ನೀವು ಯಾಕೆ ಹಿಂಗೆ ಮಾಡಕತ್ತಾರ, ಇನ್ನೂ ಕೂಡಲ್ರಲ್ಲ, ಇನ್ನೂ ಬರೋಲ್ಲ ಅಂತ ಜಿಲ್ಲಾ ಅಧ್ಯಕ್ಷ ಆದವ್ಗೆ ಭಾಳ ಕಷ್ಟ ಇರ್ತೈತಿ. ಆದ್ರೆ ನಮ್ಮ ರಾಜು ಅವರಾಗಲಿ, ರಾಜು ನದಾಪುರಾಗಲಿ, ಆಮೇಲೆ ಈ ಕಡೆಗೆ ನಮ್ಮ ಸದ್ದಮ್ಮವರಾಗಲಿ, ಆಮೇಲೆ ಎಲ್ಲ ಹೆಸರು ಹೇಳ್ಬೇಕಂದ್ರೆ ಭಾಳ ಹೆಸರು ದಯಮಾಡಿ ತಿಳ್ಕೊಬೇಡ್ರಿ. ನಮ್ಮ ಬ್ರದರ್ಸ್ಗಳು ಎಲ್ಲರೂ ಹೆಸರು ಎಲ್ಲರೂ ನೀವೆಲ್ಲರೂ ನಾವು ಸಪೋರ್ಟ್ ಮಾಡಿದ್ರೆ ಅಂತೇಳಿ ನನಗೆ ಇಷ್ಟು ಉನ್ನತ ಸ್ಥಾನಕ್ಕೆ ತಂದಂತಾರೆ ಎಲ್ಲರೂ. ನೀವು ಇವರು ಬಿಟ್ಟು ಹೋಗಿದ್ದಕ್ಕೆ ನಾನು ನೋಡ್ತಿದ್ದೆ, ಮಕ್ಕ ನೋಡ್ತಿದ್ದೆ, ನಗ್ತಿದ್ವಿ, ಇವರು ನಗ್ತಿದ್ರು. ಯಾಕೆ ಬಿಟ್ಟೋದ್ರು ಈ ಸಂಘಟನೆ ಅಂತಿದ್ವಿ ನಾವು. ಆದ್ರೂ ನನ್ನ ಮನಸ್ಸಲ್ಲಿ ಅಂತಿತ್ತು ಏನಂತ ಗೊತ್ತಾ, ಈ ಜೈ ಕರ್ನಾಟಕ ಥ್ರೋಟ್ ಕರ್ನಾಟಕದಲ್ಲಿ ಬೆಳೆದೈತಿ.
ಆದ್ರೆ ಈ ಜೈ ಕರ್ನಾಟಕ ಬಿಟ್ಟು ಹೋಗಬಾರ್ದಾಗಿತ್ತು, ಹೋಗ್ಯಾರ. ಆದ್ರೆ ಬಂದೇ ಬರ್ತಾರ ನಮ್ಮ ಅಣ್ಣತಮ್ಮರವರು. ಇವತ್ತಿಲ್ಲ ನಾಳೆ ಬರ್ತಾರ ನಮ್ಮ ಮನೆಗೆ ವಾಪಸ್ ಅಂತ ನಾವು ಅದನ್ನ ಅನ್ಕೊಂತಿದ್ವಿ. ಬಂದಾರ. ಅವ್ರಿಗೂ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತಿನ ದಿವಸ ರಾಜ್ಯ ಸಾಬ್ ನದಾಬ್ ಹಾಗೂ ರಾಜು ಬಿಳ್ಳಾರ್ ಸೇರಿದಂತೆ ಇನ್ನು ಅನೇಕ ಯುವಕರು ಜೈ ಕರ್ನಾಟಕ ಸಂಘಟನೆಗೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಮಾರುತಿ ಬಾರ್ಕೇರ್, ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸುಧೀರ್ ಎಂ ಮುದೋಳ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಭಿಷೇಕ್ ಇಜಾರಿ, ಹುಬ್ಬಳ್ಳಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಬಾರ್ಕೇರ್, ಹುಬ್ಬಳ್ಳಿ ಶಹರ ಅಧ್ಯಕ್ಷರಾದ ಸದ್ದಾಂ ನದಾಬ್ ಹಾಗೂ ವಿಶಾಲ್ ಸಿಂಗನಹಳ್ಳಿ, ಸಾಗರ್ ಇಜೇರಿ, ಕಾಜಾ ಸಾಬ್ ಆಸಾಂ, ಅಶೋಕ್ ವಾಲ್ಮೀಕಿ, ತೌಸಿಫ್ ಕಲಾದಗಿ, ಶಾಹಿದ್ ನದಾಬ್, ಸಮೀರ್ ಮುಬ್ಬಾಳಿ, ಆಕಾಶ್ ಕಲಕುದ್ರಿ, ಸಂತೋಷ್ ಬೇವಿನಗಿಡದ್, ವಿನಾಯಕ್ ಕುದ್ರಿ, ಸುನಿಲ್ ಭೋವಿ, ಕಾರ್ತಿಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.